ಯೋಗವನ್ನು, ಸಿದ್ಧಿಯನ್ನು, ಸಮಾಧಿಯನ್ನು ಕಂಡುಕೊಂಡವ್ರಿಗೆ ಇದು ಸಾಧ್ಯ. ಒಬ್ಬ ಮಾಮೂಲಿ ಮನುಷ್ಯರಿಗೆ ಇದೆಲ್ಲ ಸಾಧ್ಯನಾ? ಹೌದು ಅಂತ ಪ್ರಶ್ನೆ ತಾನೆ. ಹೌದು. ಆದರೆ ನಾವು ತುಂಬ ಏನೋ ಬೇಡಿಕೆ ಜಾಸ್ತಿ ಇಟ್ಟಿರ್ತೀವಲ್ಲ, ಈಗ ಅದಕ್ಕೇನಾಗಾದ್ರೆ ನಾವು ಬ್ಯಾಂಕಲ್ಲಿ ದುಡ್ಡಿಟ್ಟಿಲ್ಲ, ಮನೇಲಿ ಏನೂ ಇಟ್ಕೊಂಡಿಲ್ಲ, ನನಗಿದು ಬೇಕು ಅಂದರೆ ಇಲ್ಲದ ಎಲ್ಲಿಂದ ಬರುತ್ತೆ? ಸಾಧನೆ ಏನು? ನೀನು ಏನು ಮಾಡಬೇಕು? ನಿನ್ನ ಆತ್ಮ ಅಂತಕ್ಕಂಥದ್ದು ಭಗವಂತ ನಮ್ಮಲ್ಲಿ ಇದ್ದಾರೆ ಅಂತಕ್ಕಂಥದ್ದನ್ನು ಪ್ರೂವ್ ಮಾಡೋದಕ್ಕೆ ಪ್ರಯತ್ನ ಮಾಡಬೇಕು. ಅದೇ ಸಾಧನೆ. ಮನುಷ್ಯ ರೂಪದಲ್ಲಿ ಭಗವಂತ ಬರ್ತಾರೆ ಅಂತ ಹೇಳುತ್ತೆ. ಅದಕ್ಕೆ ಉದಾಹರಣೆ ಶ್ರೀರಾಮನೇ. ಹುಟ್ಟುವಾಗ ಮನುಷ್ಯ, ನಂತರ ಭಗವಂತ ಆಗಿದ್ದು. ಹುಟ್ಟುವಾಗ ಕೃಷ್ಣ ದೇವರು ಅಲ್ವಾ? ಈ ರಾಮಕೃಷ್ಣ ದರ್ಶನವನ್ನು ಆದರ್ಶ ತಗೊಂಡ್ಬಿಟ್ರೆ ನಾವು ಬೇಕಾದಷ್ಟು ತಿಳ್ಕೊಂಡ್ಬಿಡ್ಬೋದು. ಖಂಡಿತ ಖಂಡಿತ. ಅದು ಬಿಟ್ಟು ಬೇರೆ ಇನ್ನೇನು ಮಾಹಿತಿ ಬೇಕಾಗಿಲ್ಲ ನಮಗೆ. ಆದರೆ ಈ ವಿಚಾರದಲ್ಲಿ ಒಂದು ವಿಷಯನ ಹೇಳಬೇಕಾಗತ್ತೆ. ಈಗ ನಾವು ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಮ್ಮ, ಸುಮಾರು ಜನಕ್ಕೆ ಇವ್ರು ಏನೇನೋ ಹೇಳ್ತಾ ಇದ್ದಾರಲ್ಲ ಅಂತ ಅನ್ಕೋತಾ ಇರಬಹುದೇನೋ ಅಂತ ಅನ್ಕೋತೀನಿ. ಯಾಕೆ ಅಂದರೆ ನಮ್ಮದು ಹೊಸ ದಾರಿ. ಹೌದು. ಯಾರೋ ಏನೋ ಹೇಳ್ತಾರೆ, ಪೂಜೆ ಹೇಳ್ತಾರೆ, ಪರಿಹಾರ ಹೇಳ್ತಾರೆ, ಇನ್ನೊಂದು ಹೇಳ್ತಾರೆ, ಹನ್ನೊಂದು ಹೇಳ್ತಾರೆ. ಇವ್ರು ಏನು ಹೇಳ್ತಾನೆ ಇಲ್ವಲ್ಲ, ಇವ್ರು ಹೇಳೋದೇ ಬೇರೆ ಅಲ್ಲ. ಏನು ಹೇಳ್ತಾವ್ರಿ ಇವರು? ಇವ್ರಿಗೆಲ್ಲ ಕರೆಕ್ಟಾಗಿ ಗೊತ್ತಾಗಾದ್ರೆ ಇವ್ರು ಕರೆಕ್ಟಾಗಿದ್ದಾರಾ ಅಂದರೆ ನಮ್ಮಲ್ಲಿ ಏನಾಗ್ತಾ ಇದೆ ಅಂದರೆ ನಮ್ಗೆ ಏನು ಸಿಗಬೇಕು, ಏನು ತಿಳ್ಕೋಬೇಕು ಅಂತ ಯೋಚನೆ ಮಾಡಲ್ಲ. ಅವ್ರು ಹೆಂಗಿದ್ದಾರೆ? ಅದಕ್ಕೇನು ಹೇಳುತ್ತೆ, ನದಿಯನ್ನು ನೋಡಿ ನೀರು ಕುಡಿಬಾರ್ದಂತೆ. ನದಿಗೆ ಹೋಗ್ಬಿಟ್ಟು ನೀರು ಕುಡಿಬೇಕಾದ್ರೆ ಸುಮ್ಮನೆ ನೀರು ಕುಡಿಯೋ ಜಾಗ ನಾವು ನೀರು ಕುಡಿಬೇಕು, ಮೇಲಿಂದ ಏನು ಅಂತ ನೋಡಿದ್ರೆ ನೀರು ಕುಡಿಯೋಕ್ಕಾಗಲ್ಲ. ಕರೆಕ್ಟ್. ಹೌದಲ್ಲ? ಮೂಲ ಹುಡುಕರು ನೀರು ಕುಡಿಯೋಕ್ಕಾಗಲ್ಲ. ಹಾಗೆ ನಮಗೆ ಯಾರು ಏನಾರು ಹೇಳಿ ಏನಾರು ಮಾಡಲಿ, ನಮಗಲ್ಲಿ ಏನು ಸಿಗ್ತಾ ಇದೆ, ನಾವು ಅದನ್ನು ಏನು ತಿಳ್ಕೋಬೇಕು ಅಂತ ಈ ಮೂಲಕ ಪ್ರತಿಯೊಬ್ಬರು ಮಾಧ್ಯಮದಲ್ಲಿ ಇರ್ತಕ್ಕಂಥವ್ರು ಎಲ್ರಿಗೂ ನಾನು ಹೇಳ್ತಕ್ಕಂಥ ವಿಚಾರ ಏನಪ್ಪ ಅಂತಂದರೆ, ಇದೇನೋ ಬೇರೆ ಹೇಳ್ತಾ ಇದ್ದಾರೆ ಅಂದರೆ ಕೆಲವ್ರಿಗೆ ಕೋಪ ಬಂದಾಗ ಬಡ ಅವ್ರೇನೋ ಹೇಳ್ತಾರೆ, ಅದೇನೋ ಅರ್ಥ ಇಲ್ಲ, ಆಧಾರ ಇಲ್ಲ, ಸೊ ಯಾವ ಥರ ಬೇಕಾದ್ರೆ ಹೇಳ್ಕೊಳ್ಳಿ. ಆದರೆ ನಮಗೇನು ಬೇಜಾರಿಲ್ಲ. ಕಾರಣ ಏನಂದರೆ ಸತ್ಯ ಅರ್ಥ ಆಗೋವರೆಗೂ ಇದು ನಡೀತಾ ಇರುತ್ತೆ. ಅದು ಯಾವತ್ತಾರು ಆಗಲಿ, ಅರ್ಥ ಮಾಡಿಕೊಟ್ರೆ. ಇಲ್ಲ ಅಂದರೆ ನಾವೇನು ಒತ್ತಾಯ ಮಾಡಿ ನೋಡಲೇಬೇಕು ಹೇಳೋಕ್ಕಾಗಲ್ಲ. ನಮ್ಮ ಕರ್ತವ್ಯ ಏನು ಅಂದರೆ ಭಗವಂತ ಪ್ರಕೃತಿ ನಾವು ಬೇಕು ಅಂದರೂ ಇಲ್ಲ, ಬೇಡ ಅಂದರೂ ತನ್ನ ಕ್ರಮಾಣ ಏನೇನು ಮಾಡ್ಬೇಕು ಅದು ಮಾಡ್ತಾನೆ ಇರುತ್ತೆ. ಪ್ರಕೃತಿ ನಮ್ಮ ಕೈಲಿ ಇಲ್ವೇ ಇಲ್ವಲ್ಲ. ಇಲ್ಲ ಅಂದರೆ ಬೇಕಂದ್ರೆ ಮಳೆ ಸುರಿಸ್ಕೊಂಬಿಡೋರು, ಬೇಕಂದ್ರೆ ಬಿಸಿಲು ಬರ್ಸ್ಕೊಂಬರೋರು. ಪ್ರಕೃತಿ ಋತುಗಳಿಗೆ ಅನುಸಾರವಾಗಿ ಏನೇನು ಬೇಕು ಅದೆಲ್ಲ ಚೇಂಜ್ ಆಗ್ತಾ ಹೋಗ್ತಾನೆ ಇದೆ. ಅದೇ ದೈವತ್ವ, ಅದೇ ದೇವರು. ಈಗ ಅದನ್ನು ನಾವು ಪ್ರಕೃತಿ ಅಂತ ಒಪ್ಕೊಂಡಿದ್ದೀವಿ. ಪ್ರಕೃತಿಗೆ ಹೆಸರೇನು? ದೇವರ ಭಾಷೆ ಯಾವುದು? ಪ್ರಕೃತಿಯ ಹೆಸರೇನು ಅಂತಕ್ಕಂಥ ವಿಷಯಕ್ಕೆ ಹೋದರೆ ಓಂಕಾರ. ಯಾಕೆ ಅಂದರೆ ಅದು ಯಾರೋ ಮಾಡಿಟ್ಟಿದ್ದಲ್ಲ, ಬರೆದಿದ್ದಲ್ಲ, ಪ್ರಕೃತಿಯ ಉದ್ಭವ ಆಗ್ತಕ್ಕಂಥದ್ದು. ನಿಜ. ಇದು ಸತ್ಯವನ್ನು ತಿಳಿದು ಬದುಕಿ ಅಂತಕ್ಕಂಥದ್ದೇ ಇದೆರಡು ವಿಚಾರ ತಗೋಬೇಕಾಗತ್ತೆ. ಅದಕ್ಕೆ ಇವೆರಡರಲ್ಲಿ ನಾವು ಓಂಕಾರ ಅಂತಕ್ಕಂಥದ್ದನ್ನು ನಮ್ಮ ಮನಸ್ಸಿನಲ್ಲಿ, ನಮ್ಮ ದೇಹದಲ್ಲಿ ಸ್ಥಾಪನೆ ಮಾಡಬೇಕು. ಇದು ಸಾಧನೆಯ ಮೂಲ ಪ್ರಕೃತಿ. ಓಂಕಾರವನ್ನು ಹೇಳೋದಲ್ಲ, ಬಾಯಿ ತೆರೆದು ಹೇಳೋದಲ್ಲ, ಮನಸ್ಸಲ್ಲಿ ಸ್ಥಾಪನೆ ಮಾಡಬೇಕು. ನಿಜ ನಿಜ. ಆ ಸ್ಥಾಪನೆ ಮಾಡಿದಾಗ ನಿನ್ಗೆ ಏನು ಕೊಡಬೇಕು, ಏನು ಆಗಬೇಕು, ನಿನಗೇನು ಸಿಗಬೇಕು ಆಟೋಮೆಟಿಕ್ ನೀನು ಕರ್ಕೊಂಡು ಹೋಗುತ್ತೆ. ಅಂದರೆ ಮಾತಾಡಂಗಿಲ್ಲ, ಯೋಚನೆ ಮಾಡಂಗಿಲ್ಲ, ಕೋಪ ಮಾಡ್ಕೊಳಂಗಿಲ್ಲ, ಅಮ್ಮ ದೇವ್ರು ಆಗ್ಬಿಡ್ಬೋದಲ್ಲ. ಸರ್ವಸಂಗ ಪರಿತ್ಯಾಗಿಗಳು ಸಂತ ಮಹೋದಯರಿಗೆ ಇದು ಸೂಕ್ತ ಮಾರ್ಗ ಅಂತ ಅವರು ಅನುಸರಿಸ್ತಿದ್ದಾರೆ. ಆ ದಾರಿ ಕಡೆ ತಿರುಗಿ ನೋಡುವಂತಹ ವ್ಯವಧಾನವೂ ಇಲ್ಲ, ಆ ಪದ್ಧತಿನ ಅನುಸರಿಸುವಂತಹ ಮನಸ್ಥಿತಿಯೂ ಮನುಕುಲಕ್ಕಿಲ್ಲ ಗುರು. ಅದಕ್ಕೆ ನಮಗೆ ನಾವೇನು ತಿಳ್ಕೊಂಡ್ಬಿಡ್ಬೇಕಂದ್ರೆ, ನನಗೆ ಅದೆಲ್ಲ ಆಗಲ್ಲ, ನನ್ನ ಕೈಲಿ ಮಾಡೋಕ್ಕಾಗಲ್ಲ, ನನಗೆ ನಂಬಿಕೆ ಇಲ್ಲ, ಏನೋ ಒಂದು ಹೇಳ್ತೀರ ಅಂತ ಇಟ್ಕೊಳ್ಳಿ. ನಾವು ಲೌಕಿಕದಲ್ಲಿರೋದು ಕೆಲವು ರಾಜಕಾರಣಿಗಳು ಹೇಳ್ತಿದ್ದಾರೆ, ನಾವೇನು ಸನ್ಯಾಸಿಗಳಲ್ಲ, ನಮಗೂ ಆಸೆ ಆಕಾಂಕ್ಷೆ ಇದೆ, ನಮಗೂ ಅಧಿಕಾರ ಬೇಕು, ಈ ಥರದ ಮಾತುಗಳನ್ನು ಅದೇ ಹೇಳ್ತೀನಲ್ಲ. ಅದಕ್ಕೇನು ಮಾಡಬೇಕು ಅಂದರೆ, ನೀವು ಸಂತೆಯಲ್ಲಿ ಅಂಗಡಿ ಇಟ್ಟಂಗಿರುತ್ತೆ ನಮ್ಮ ಜೀವನ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53,
ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.